ಏರಿಕೆಯ ಪರ್ವ. ನಾನು ಹಿಂದಕ್ಕೂ ಹೇಳಿದ್ದೀನಿ, ಸ್ಟ್ಯಾಂಪ್ ಡ್ಯೂಟಿ, ಮೋಟರ್ ವೆಹಿಕಲ್ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ, ಸರ್ಚಾರ್ಜು, ಬಜೆಟಲ್ಲಿ ಸುಮಾರು 15,000 ಕೋಟಿಗಿಂತ ಹೆಚ್ಚು ಹೊಸ ತೆರಿಗೆಗಳನ್ನು ಹಾಕಿದರು, ಜನರ ಮೇಲೆ ಭಾರ ಮಾಡಿದರು. ಈಗ ಬಜೆಟ್ ನಂತರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಮತ್ತು ಹಾಲಿನ ದರದಲ್ಲಿ, ನೀರಿನ ದರದಲ್ಲಿ ಎಲ್ಲದರಲ್ಲೂ ಇವತ್ತು ಹೆಚ್ಚಿಗೆ ಮಾಡ್ತಾನೇ ಬರ್ತಾ ಇದ್ದಾರೆ. ಈ ಸರ್ಕಾರ ಬೆಲೆ ಏರಿಕೆಯ ಪರ್ವ ಪ್ರಾರಂಭ ಮಾಡಿದೆ. ಜನಸಾಮಾನ್ಯರ ಬಳಕೆ ಮಾಡುವಂಥ ಎಲ್ಲ ಪದಾರ್ಥಗಳು ಗಗನಕ್ಕೇರಿದ್ದಾವೆ ಇವತ್ತು. ಯಾಕಂದರೆ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದು ಹೆಂಗಾರು ತುಂಬಿಸ್ಕೊಳ್ಳೋ ಸಲುವಾಗಿ ಎಲ್ಲ ಹೊರೆಯನ್ನು ಮೈನ್ಸ್ ಮೇಲೆ ಹಾಕಿದ್ದಾರೆ. ಈಗ ನಮ್ಮ ಹೊಸಗು ಕಡೆ ಕೂಡ ಇನ್ನಷ್ಟು ತುಟ್ಟಿ ಆಗಲಿದೆ. ಮೈನ್ಸು ರಾಯಲ್ಟಿ ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ಮೈನ್ಸ್ ಓನರಿನ ಲ್ಯಾಂಡ್ ಮೇಲೂ ಟ್ಯಾಕ್ಸ್ ಹಾಕೋಕ್ಕೆ ಈಗ ಹೊಸದು ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಹೋದರೆ ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಆಗ್ತದೆ. ಇದೊಂದು ಜನವಿರೋಧಿ ಸರ್ಕಾರ, ಜನವಿರೋಧಿ ಸರ್ಕಾರದ ಜನವಿರೋಧಿ ಕ್ರಮ. ಸಾಮಾನ್ಯವಾಗಿ ಬೆಲೆ ಏರಿಕೆ ಬಜೆಟ್ ಬೆಲೆ ಸಂದರ್ಭದಲ್ಲಿ ಆಗುತ್ತೆ. ಬಜೆಟ್ ನಂತರವೂ ಕೂಡ ಬೆಲೆ ಏರಿಕೆ ಮುಂದುವರಿಸಿದ್ದರಿಂದ ಇದು ಬೆಲೆ ಏರಿಕೆಯ ಪರ್ವ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಹೇಳಿದೆ, ಗಾಳಿಗೆ ಒಂದ್ಬಿಟ್ಟು ಎಲ್ಲಕ್ಕೂ ಟ್ಯಾಕ್ಸ್ ಹಾಕತ್ತಾರೆ. ನಾವು ಸೇವೆ ಮಾಡುವಂಥ ಗಾಳಿ, ಅದಕ್ಕೆ ಟ್ಯಾಕ್ಸ್ ಹಾಕುವಂಥ ಕಾಲ ದೂರಿಲ್ಲ ಅಂತ ಅನಿಸ್ತು. ಈ ಸರ್ಕಾರ ಮುಂದುವರೆದು ಕಳಪೆ ಅಲ್ಲ ಅದು. ಅಲ್ಲೇನು ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಆ ಬ್ರಿಡ್ಜ್ ಪೊಸಿಷನ್ ಲೊಕೇಶನ್ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಅದನ್ನು ಅಧಿಕಾರಿಗಳಿಂದ ವರದಿ ತರಿಸ್ಕೊಂಡು ನಾನು ಕೂಡ ಮುಂದಿನ ವಾರ ಅದಕ್ಕೆ ಭೇಟಿ ಕೊಟ್ಟು ಅದಕ್ಕೇನು ಸರಿಪಡಿಸ್ಬೇಕು ಅದು ಮಾಡ್ತೇವೆ. ಯಾಕಂದರೆ ಅಲ್ಲ, ಅದು ಮೊದಲಿನ ಭಾಗ. ಈಗ ಅದು ಬ್ರಿಡ್ಜಿನ ಭಾಳ ದೊಡ್ಡ ಸಮಸ್ಯೆ ಇದೆ. ಅದನ್ನು ಬಗೆಹರಿಸ್ತೇವೆ, ಆದಷ್ಟು ಬೇಗನೆ ಬರೆಸ್ತೇವೆ. ಮತ್ತು ಕ್ವಾಲಿಟಿ ವರ್ಕ್ ಮಾಡಲೇಬೇಕು. ಯಾರೇ ಮಾಡಲಿ, ಯಾವುದೇ ಇಲಾಖೆ ಮಾಡಲಿ, ಕ್ವಾಲಿಟಿ ವರ್ಕ್ ಮಾಡಲೇಬೇಕು. ಅದರಲ್ಲಿ ಯಾವುದೂ ರಾಜಿ ಇಲ್ಲ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಏನಾರು ಅಂತಂದರೆ ಅದನ್ನು ಸೆಂಟ್ರಲ್ ವಿಜಿಲೆನ್ಸ್ಗೆ ಬರೆದು ಅದ್ರ ಮೇಲೆ ತನಿಖೆಯನ್ನು ಕೂಡ ನಾನು ಮಾಡಿಸ್ತೇನೆ. ಬೆಳಗಾವಿ ಗಾಂಧಿ ಭಾರತ್ ಅಂತ ಏನು ಸರ್ಕಾರ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಭಾಳ ವ್ಯತ್ಯಾಸ ಇದೆ. ಅಸಲಿ ಕಾಂಗ್ರೆಸ್ಸು ನಕಲಿ ಕಾಂಗ್ರೆಸ್ಗೆ ಭಾಳ ವ್ಯತ್ಯಾಸ ಇದೆ. ಅದರ ತತ್ವ ಆದರ್ಶಗಳ ತದ್ವಿರುದ್ಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಆಡಳಿತವೇ ಅದಕ್ಕೆ ಸಾಕ್ಷಿ. ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಅಂಬೇಡ್ಕರ್ ಬಗ್ಗೆ ವಿಶ್ವಾಸ ಇಲ್ಲ, ಕಾನೂನು ರೀತಿಯಲ್ಲಿ ಆಡಳಿತ ಇಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಡದಿಂದ ಹಿಡಿದು ಎಲ್ಲ ಇಲಾಖೆಯಲ್ಲಿ, ಎಲ್ಲ ನಿಗಮಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಿರುವಂಥದ್ದು ನೋಡ್ತಾ ಇದ್ದೇವೆ. ಯಾವ ದೀನರ ಬಡವರ ಹೆಸರಿನಲ್ಲಿ ಇವರು ಮತ ಪಡ್ಕೊಂಡಿದ್ದಾರೆ, ಅವರಿಗೆ ಒದಗಿಸಿರುವ ಅನುದಾನವನ್ನೇ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಆ ನಿಗಮಗಳು ಮುಳುಗಿರೋದು ನೋಡಿದ್ರೆ ಇವತ್ತು SC/ST ಸಮುದಾಯಕ್ಕೆ ಇವತ್ತು ಭಾಳ ದೊಡ್ಡ ಅನ್ಯಾಯ ಈ ಸರ್ಕಾರದಿಂದ ಆಗ್ತಾಯಿದೆ. ಮಹಾತ್ಮ ಗಾಂಧೀಜಿಯವರು ಏನು ಒಂದು ಸುರಾಜ್ಯದ ಒಂದು ಕಲ್ಪನೆ ಕಂಡಿದ್ದರು, ಅದರ ತದ್ವಿರುದ್ಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಈ ಅಧಿವೇಶನಕ್ಕೆ ಸರ್ಕಾರ ದುಡ್ಡನ್ನು ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯವರು 15 ಸತಿನೋ 16 ಸತಿನೋ ಬಜೆಟ್ ಮಂಡನೆ ಮಾಡಿ ಅಂತ ಹೇಳ್ಕೊತಾರೆ. ಯಾವ ಹೆಡ್ಡಿನಲ್ಲಿ ಇದಕ್ಕೆ ಒದಗಿಸಿದ್ರು ಹಣ, ಈಗ ಹೆಂಗೆ ಬಿಡುಗಡೆ ಮಾಡಿದರು, ಯಾವ ಕಾನೂನಲ್ಲಿದೆ ಇದು ಹೇಳಬೇಕಲ್ಲ. ರಾಜಕೀಯ ಸಮ್ಮೇಳನಗಳಿಗೆ ಈ ಥರ ಸರ್ಕಾರದ ಹಣ ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವ್ರು ಉತ್ತರ ಕೊಡಬೇಕು. ಗಾಂಧೀಜಿಯವ್ರ ಹೆಸರಲ್ಲಿ ಸಮಾವೇಶ ಮಾಡ್ತಾರೆ, ಅವ್ರು ಒಂದು ಬ್ಯಾನರ್ ಬಾವುಟ ಕೂಡ ಹಾಕಿಲ್ಲ ಸರ್. ಇವರೇ ದೊಡ್ಡ ದೊಡ್ಡ ಕಟೌಟ್ ಹಾಕ್ಕೊಂಡಿದ್ದಾರೆ. ಅದೇ ಹೇಳಿದ್ನಲ್ಲ, ಮಹಾತ್ಮ ಗಾಂಧೀಜಿನ ಮರೆತು ಭಾಳ ದಿವಸ ಆಗಿದೆ ಅವರು. ಈಗ ಮಹಾತ್ಮ ಗಾಂಧೀಜಿನ ಒಂದು ಮುಂದಿಟ್ಟುಕೊಂಡು ತಮ್ಮ ಅಧಿವೇಶನಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಬ್ಯಾನರು, ತಮ್ಮ ಇದು ಇಟ್ಕೊಂಡು ಬ್ಯಾನರ್ಗಳನ್ನು ಮಾಡ್ತಾರೆ. ಅದಕ್ಕೆ ಅಸಲಿ ಮತ್ತು ನಕಲಿ
ಅಸಲಿ ಗಾಂಧಿ ಹೆಸರಿನಲ್ಲಿ ನಕಲಿ ಅಧಿವೇಶನ ನಡೀತಾ ಇದೆ. ಎಲ್ಲೋದ್ರೂ ಸಮಾವೇಶ ಶಕ್ತಿ ಪ್ರದರ್ಶನಕ್ಕೆ ಹೊಂಟಿದ್ದಾರೆ ಸರ್. ಯಾಕೆ ಇವ್ರಿಗೆ ಭಯ? ಸರ್ಕಾರದ ದುಡ್ಡು, ಹಣದ ಒಂದು ಬಲದಿಂದ ಅದು ತೋರಿಸ್ತಾ ಇದ್ದಾರೆ. ಅದ್ಯಾವುದು ಶಾಶ್ವತ ಅಲ್ಲ. ಅವ್ರಿಗೆ ಗೊತ್ತಿದೆ ಅದು. ಜನ ಸಂಪೂರ್ಣವಾಗಿ ಭ್ರಮನಿರಸನಗೊಂಡಿದ್ದಾರೆ. ರೈತರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲ SC ST ಜನ ಭ್ರಮನಿರಸನಗೊಂಡಿದ್ದು ಗೊತ್ತಿದೆ ಅವ್ರಿಗೆ. ಅದಕ್ಕೆ ಅದನ್ನು ಮರಿಮಾಚುವ ರೀತಿಯಲ್ಲಿ ಸಮಾವೇಶಗಳನ್ನು ಮಾಡಿ ನಮ್ಮ ಶಕ್ತಿ ಇನ್ನೂ ಇದೆ ಅನ್ನೋದು ತೋರಿಸುವಂಥ ಒಂದು ವ್ಯರ್ಥ ಪ್ರಯತ್ನ ಮಾಡ್ತಾರೆ. ಆಡಳಿತಾವಧಿಯಲ್ಲಿ ವಿರೋಧ ಪಕ್ಷದ ಶಾಸಕರ ಮೇಲೇ ಒಂದು ರಾತ್ರಿ 500-600 ಕಿಲೋಮೀಟರ್ ಸಿಟಿ ರೋಡ್ ಒದಗಿಸಿದ್ರು ನಿಮಗೂ ಗೊತ್ತಿದೆ ಸರ್, ಮಾತಾಡಿದ್ದೀರ ಆಲ್ರೆಡಿ. ಈಗ ಮುನಿರತ್ನ ಅವರ ತಲೆಗೆ ಮೊಟ್ಟೆ ಹೊಡೆಯುವಂಥ ಪ್ರಯತ್ನ ಕೂಡ ಅದು ಪ್ರಚೋದನಕಾರಿ ಹೇಗೆ ಮಾಡಿ. ಇದು ನೋಡಿ, ಅಧಿಕಾರದ ದುರ್ಬಳಕೆ, ಅಧಿಕಾರದ ಮದ ಮತ್ತು ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥ ಪ್ರಜಾಪ್ರಭುತ್ವ ವಿರೋಧಿ ಕ್ರಮ. ಇವತ್ತು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಅತ್ಯಂತ ಮಾಮೂಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು. ಇವೆರಡೇ ಪ್ರಕರಣ ಅಲ್ಲ, ಇನ್ನೂ ಹಲವಾರು ಪ್ರಕರಣಗಳಿದ್ದಾವೆ. ಕೆಲವು ಬೆಳಕಿಗೆ ಬಂದವು, ಕೆಲವು ಬಂದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದರೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಡೀಲ್ಗಳ ಮಾಡುವಂಥ ವ್ಯವಸ್ಥೆ ಈ ಸರ್ಕಾರ ಮಾಡಿದೆ. ಗೃಹ ಸಚಿವರಿಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಇನ್ನು ಕಾನೂನು ಸುವ್ಯವಸ್ಥೆ ಮಾಡಿ ನೋಡೋರು ಯಾರು? ಮುಖ್ಯಮಂತ್ರಿಗಳು ಯಾವುದೇ ಏನೋ ಕೇಳಿದ್ರು ಕೂಡ ಅದಕ್ಕೊಂದು ಉಡಾಪೆ ಉತ್ತರ ಕೊಡ್ತಾರೆ. ಇದು ಒಂದು ರೀತಿಯಲ್ಲಿ ಎಮರ್ಜೆನ್ಸಿಯನ್ನು ನೆನಪು ಮಾಡುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಎಮರ್ಜೆನ್ಸಿ ಕಾಲದಲ್ಲೂ ಹಿಂಗೆ ವಿರೋಧ ಪಕ್ಷದ ಮೇಲೆ ದಮನ ಮಾಡುವಂಥ ಹಲವಾರು ಪ್ರಕರಣಗಳಿತ್ತು. ಅದೇ ರೀತಿ ನಡೀತಾ ಇದೆ. ಈಗ ಮುನಿರತ್ನವ್ರ ಮೇಲೆ ಆರೋಪ ಇರ್ಬೋದು, ಅವ್ರು ಎದುರಿಸ್ತಾರೆ, ಕೋರ್ಟಲ್ಲಿದೆ. ಆದರೆ ಸಾರ್ವಜನಿಕವಾಗಿ ಒಂದು ಸಭೆಯಲ್ಲಿ ಪಾಲ್ಗೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಒಗಿತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು ಸರ್ಕಾರ? ಮತ್ತು ಅದರಲ್ಲಿ ಏನೋ ಕೆಮಿಕಲ್ ಇದೆ ಏನಿಲ್ಲ ಅಂತ ಏನೇನೋ ಹೇಳ್ತಾರೆ. ಅದು ನಮಗೆ ಇನ್ನೂ ಖಾತ್ರಿ ಇಲ್ಲ. ಆದರೆ ಈ ಮಟ್ಟಕ್ಕೆ ಬಂದರೆ ನಿರ್ಭಯದಿಂದ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ? ಜನಪ್ರತಿನಿಧಿಗಳದ್ದು ಈ ಕಥೆ ಆದರೆ ಜನಸಾಮಾನ್ಯರು ಹೆಂಗೆ? ಜನಸಾಮಾನ್ಯರು ಪ್ರತಿನಿತ್ಯ ತೊಳಗಳ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಬಡವ್ರಿಗೆ ಅನ್ಯಾಯ ಆಗ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಯಾರಿಗೆ ತೋಳು ಬಲ ಇದೆ, ಅಧಿಕಾರದ ಬಲ ಇದೆ, ಅವರು ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಬಡವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬಡವ್ರು ಕೂಗು ಸುದ ಕೇಳಿಸ್ತಾ ಇಲ್ಲ. ಮುನಿರತ್ನವರು ತಾವೇ ತಮ್ಮ ಮೇಲೆ ಮೊಟ್ಟೆ ಹೊಡಿಸ್ಕೊಂಡು ಇದಕ್ಕೆ ಪ್ರಚಾರಕ್ಕೆ ಬಂದಿದ್ದಾರೆ ಅಂತೇಳಿ ಯಾರಾದರೂ ಉಂಟಾ? ಎಲ್ಲಾದರೂ ಉಂಟಾ? ನಮ್ಮ ಮೇಲೆ ನಾವೇ ಮೊಟ್ಟೆ ಹಾಕಿ ಅವಮಾನ ಮಾಡಿಸ್ಕೊಳ್ಳೋದು. ಸರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ಅವರನ್ನ ಧರ್ಮಸ್ಥಳಕ್ಕೆ ಕರೀತಾ ಇದ್ದಾರೆ ಸರ್. ಈಗ ಆಣೆ ಪ್ರಮಾಣಕ್ಕೆ ಹೋಗ್ತಾ ಇದೆ. ನೋಡಿರಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಯಾಕಂದರೆ ದೇವರು, ನಂಬಿಕೆ ಅವ್ರವ್ರ ವೈಯಕ್ತಿಕ ವಿಚಾರ.